ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಗಾರ್ಡನ್ನಲ್ಲಿ ಇದು ಮೊದಲನೆಯ ಡ್ರ್ಯಾಗನ್ ಫ್ರೂಟ್ಸು. ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಇದು ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರುವಂತಹ ಮೊದಲನೆಯ ಹಣ್ಣಾಗಿದೆ ಸ್ನೇಹಿತರೆ. ನೋಡಿ ತುಂಬ ಚೆನ್ನಾಗಿ ಹಣ್ಣಾಗಿದೆ. ಹಾಗೆ ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಬದನೆಕಾಯಿ ಹಾರ್ವೆಸ್ಟ್ ಇತ್ತು ಇವತ್ತು. ಅದನ್ನು ಕಿತ್ಕೊಳ್ಳೋಣ ಅಂದ್ಬಿಟ್ಟು ಗಾರ್ಡನ್ನಿಗೆ ಬಂದಿದ್ದೀನಿ. ಹಾಗೆ ನಮ್ಮ ಗಾರ್ಡನ್ನಲ್ಲಿ ಏನೇನೆಲ್ಲ ತರಕಾರಿಗಳು ಹಾಕಿದ್ದೀನಿ, ಯಾವುದೆಲ್ಲ ಹೂವಿನ ಗಿಡಗಳಿದೆ ಮತ್ತು ಸೊಪ್ಪುಗಳಿವೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನೋಡಿ ಎಷ್ಟೊಂದು ನಾನಿಲ್ಲಿ ಒಂದು 10-15 ಗಿಡನ ನಾನು ಬದನೆ ಗಿಡನ ಹಾಕ್ಕೊಂಡಿದ್ದೀನಿ ನಮ್ಮ ಗಾರ್ಡನಲ್ಲಿ. ಒಂದು ಸೈಡ್ ಫುಲ್ಲು ಅವು ಎಲ್ಲ ತುಂಬ ಕಾಯಿ ಬಿಡ್ತಾರೆ. ಇದು ನಾನು 3ನೇ ಸಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಹಾಗೆ ಮಧ್ಯದಲ್ಲಿ 1-2 ಕಿತ್ಕೊಬಿಡ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೊಂದು ಬದನೆಕಾಯಿ ಬಿಟ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು. ಗಿಡಗಳು ಕೂಡ ತುಂಬಾ ಹೆಲ್ದಿಯಾಗಿ ಬಂದಿದ್ದಾವೆ. ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ನೈಸರ್ಗಿಕ ಪ್ರಾಡಕ್ಟ್ನ ಯೂಸ್ ಮಾಡ್ತಿಲ್ಲ ಸ್ನೇಹಿತರೆ. ನೈಸರ್ಗಿಕವಾಗಿ ಬೆಳ್ಕೊಂಡಿರುವಂತಹ ಬದನೆಕಾಯಿ. ಇದಕ್ಕೆ ನಾನು ಯಾವುದೇ ರೀತಿಯಂಥ ಔಷಧಿಗಳನ್ನು ಕೂಡ ಸಿಂಪಡಿಸೋದಿಲ್ಲ. ನಾನು ಕೊಟ್ಟಿಗೆ ಗೊಬ್ಬರ ಮಾತ್ರ ಇದಕ್ಕೆ ಯೂಸ್ ಮಾಡಿದೆ. ಅದು ಹಾಕಿದ ಮೇಲೆ ಈ ರೀತಿ ಬಂದಿದ್ದಾವೆ ಗಿಡಗಳು. ತುಂಬಾ ಹೆಲ್ದಿಯಾಗಿದ್ದಾವೆ. ಗಿಡಗಳಂತೂ ಒಂದು ಹಾಳಾಗಿಲ್ಲ. ಅದರಲ್ಲೂ ಬದನೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಎಷ್ಟು ಫ್ರೆಶ್ ಆಗಿದ್ದಾವೆ ನೀವು ನೋಡ್ತಾ ಇರ್ಬೋದು. ಇವತ್ತು ಇಷ್ಟು ಬದನೆಕಾಯಿನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬನ್ನಿ ನಮ್ಮ ಗಾರ್ಡನ್ನಲ್ಲಿ ಸೇವಂತಿಗೆ ಗಿಡಗಳು ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು. ನೋಡಿ ಎಲ್ಲ ಈಗ ಹೂ ಸ್ಟಾರ್ಟ್ ಆಗ್ತಾಯಿದೆ. ನಮ್ಮ ಗಾರ್ಡನ್ನಲ್ಲಿರುವಂತಹ ಸೇವಂತಿಗೆ ಸಸಿಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಪಾಟಲ್ಲಿ ಹಾಕಿರೋವಂತೂ ಒಂದೊಂದು ತೆಬ್ಬಾಗ್ತವೆ, ಆ ರೀತಿ ಬಂದಿದ್ದಾವೆ ಒಂದೊಂದು ಸೇವಂತಿಗೆ ಗಿಡಗಳು. ನೀವು ನೋಡ್ತಾ ಇರ್ಬೋದು. ಅದಕ್ಕೆಲ್ಲ ಒಂದೊಂದು ಕಡ್ಡಿಗಳನ್ನ ನಿಲ್ಲಿಸಿ ಕಟ್ಟಿದ್ದೀನಿ. ಎಲ್ಲ ಮಲ್ಕೊಬಿಟ್ಟಿತ್ತು, ವೆಯ್ಟ್ನ ತಡಿ ಹೂವೇ ಬಂದಿಲ್ಲ. ಆ ಗಿಡಗಳು ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ಈಗ ಎಲ್ಲ ಮೊಗ್ಗು ಹೂಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಸ್ನೇಹಿತರೆ. ಇದು ಬರೀ ಗ್ಲೋ ಬ್ಯಾಗಲ್ಲಿ ಹಾಕಿರೋದಕ್ಕೆ ಇಷ್ಟೊಂದು ಬಂದಿದ್ದಾವೆ. ನೆಲದ ಮೇಲೆ ಹಾಕಿರೋ ಇನ್ನೂ ಚೆನ್ನಾಗಿ ಬಂದಿದ್ದಾವೆ. ಹಾಗೆ ಇದು ನೋಡಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಸೊಪ್ಪನ್ನ ಈ ಥರ ಚೆಲ್ಕೊಂಡಿದೆ ಅಂತ ತೋರಿಸಿದೆ ಅಲ್ವಾ. ಕೊತ್ತಂಬರಿ ಮತ್ತು ಸಬ್ಸಿಗೆ 2 ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೆ. ಪಾಲಕ್ಕು ಮೆಂತ್ಯ ಮಾತ್ರ ಇದೆ ಸ್ನೇಹಿತರೆ. ಡೈರೆ ಗಿಡಗಳಲ್ಲಂತೂ ಎಲ್ಲ ಹೂ ಈಗ ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟು ಬೇಗನೆ ಬಂದುಬಿಡ್ತು ಹೂಗಳಂತೂ ಎಲ್ಲ ಗಿಡದಲ್ಲೂ, ಡೈರೆ ಗಿಡದಲ್ಲಿ. ಹಾಗೆ ಇಲ್ಲೊಂದು ಸೌತೆಕಾಯಿ ಗಿಡ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಇದನ್ನು ನಾನು ಸೀಡ್ಸ್ಗೋಸ್ಕರ ಹಾಗೆ ಒಂದು ಕಾಯಿನ ಹಾಗೆ ಬಿಟ್ಟಿದ್ದೀನಿ. ಸೀಡ್ಸ್ ಖಾಲಿ ಆಗೋಗ್ಬಿಟ್ಟಿದೆ ಅಂದ್ಬಿಟ್ಟು ಇಲ್ಲಿ 2 ಬಿಟ್ಟಿದೆ ನೋಡಿ. ನಾನು ಡೈಲಿ ಮಕ್ಕಳು ಲಂಚ್ ಬಾಕ್ಸ್ಗೆ ಒಂದೊಂದು ಕಟ್ ಮಾಡಿಕೊಂಡು ಡೈಲಿ ಕಟ್ ಮಾಡಿ ಹಾಕ್ಬಿಡ್ತೀನಿ. ಇವಾಗ ಒಂದು 3-4 ಇದ್ದಾವೆ ಸೌತೆಕಾಯಿ ಅಷ್ಟೇ ನೋಡಿ. ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಈಚ್ಗಳಾಗಿದ್ದಾವೆ ಅಂತ ನೀವು ನೋಡ್ತಾ ಇರ್ಬೋದು. ಗಿಡನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಇಷ್ಟೊಂದು ಬಿಡ್ತಾ ಇದೆ, ಈಗ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಹಾಗೆ ನಾನು ಡೈಲಿ ಒಂದೊಂದು ಕಿತ್ಕೊಬಿಡ್ತೀನಲ್ಲ, ಅದನ್ನು ವೀಡಿಯೋ ಮಾಡಿಲ್ಲ. ಒಂದೊಂದು ಕೀಳೋದನ್ನೆಲ್ಲ ಏನು ವೀಡಿಯೋದ ಮಾಡೋದು ಅಂದ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ. ಅವು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಸೇವಂತಿಗೆ ಸಸಿಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಶೋ ಪ್ಲ್ಯಾಂಟ್ ಸೀಡ್ಸ್ನ ಹಾಕ್ತಾಯಿದ್ದೀನಿ ಅಂತ ತೋರಿಸಿದ್ನಲ್ಲ, ಅವು ಕೂಡ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ನಾನಿಲ್ಲಿ ಒಂದು 10 ಗಿಡನ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿದು. ಅವು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ಅವೆಲ್ಲ ಹೂಗಳು ಆಗ್ತಾಯಿದ್ದಾವೆ. ಈಗ ಹೂ ಕಾಯಾಗಕ್ಕೆ ಆಯ್ತಾ ಇದ್ದಾವೆ. ನೀವು ನೋಡ್ತಾ ಇರ್ಬೋದು. ಅದ್ರ ಮಧ್ಯದಲ್ಲೆಲ್ಲ ಡೈರೆ ಗಿಡ, ಶೋ ಪ್ಲ್ಯಾಂಟ್ ಎಲ್ಲ ಬಂದಿದ್ದಾವೆ ನೋಡಿ. ನೀವು ನೋಡ್ತಾ ಇರ್ಬೋದು. ಆದರೆ ಜಾಗನೇ ಇಲ್ಲ, ಅಷ್ಟು ಇದಾಗಿ ಬಂದುಬಿಟ್ಟಿದ್ದಾವೆ ಗಿಡಗಳೆಲ್ಲ ಒಂದೇ ತಾವು. ಇಲ್ಲಿ ಪತ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೀನ್ ಆಗಿ. ನೆಲದ ಮೇಲೆ ಹಾಕಿರೋದ್ರಂತೂ ತುಂಬ ಚೆನ್ನಾಗಿ ಆಗ್ಲುಕೊಂಡು ಬಂದಿದೆ. ಇಲ್ಲಿ ನಾನು ಸ್ವಲ್ಪ ಡೈರೆ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಅವು ಕೂಡ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಎಲ್ಲ ಹೂಗಳು ಬಂದಿದ್ದಾವೆ. ಇಲ್ಲಿ ಸೈಡಲ್ಲಿ ಏಲಕ್ಕಿ ಗಿಡ, ಮತ್ತು ಇಲ್ಲಿ ಇದು ಗುಬ್ಬಿ ಡೈರೆ ಅಂತ ಹೇಳ್ಬಿಟ್ಟು ಈ ಕಲರ್ದು ಆರೆಂಜ್ ಕಲರು, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ರೆಡ್ ಡೈರೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವು. ಇದು ಮೊದಲನೇ ಸಲ ಅಂತ. ಲಾಸ್ಟ್ ಟೈಮ್ ಎಲ್ಲ ಪರ್ಪಲ್ ಕಲರ್ ಬರ್ತಾಯಿತ್ತು, ಇವಾಗ ಜಾಸ್ತಿ ರೆಡ್ ಬರ್ತಾಯಿದೆ. ಈ ಸೇವಂತಿಗೆ ಸಸಿ ನಾನು ನಳಿನ ಮಲ್ಲಪ್ಪ ಅವ್ರ ನೋಡ್ಬಿಟ್ಟು ತೊಗೊಂಡಿದ್ನಲ್ಲ, ಅವ್ರು ಕಳಿಸ್ಕೊಟ್ಟಿರುವಂತಹ ಗಿಡಗಳು. ಅವು ಕೂಡ ತುಂಬಾ ಚೆನ್ನಾಗೇ ಬಂದಿದ್ದಾವೆ. ಒಂದು ಗಿಡನೂ ಕೂಡ ನಾನು ಹಾಳು ಮಾಡಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ಕಟಿಂಗ್ ಸೇವಂತಿಗೆ ಗಿಡಗಳನ್ನ ಹಾಕೊಳ್ತಾ ಇದ್ದೀನಿ ಅಂತ ವೀಡಿಯೋ ಮಾಡಿ ತೋರಿಸಿದೆ ನಾನು. ಅವು ಕೂಡ ಚೆನ್ನಾಗಿ ಸೆಟ್ ಆಗಿದ್ದಾವೆ ನೋಡಿ. ನೀವು ನೋಡ್ತಾ ಇರ್ಬೋದು. ಗಿಡಗಳಿಗೆ ಎಲ್ಲ ಮಣ್ಣಲ್ಲಿ ನೀಟಾಗಿ ಸೆಟ್ ಆಗಿದೆ ಇವೆ. ಇಲ್ಲಿ ಡೈರೆ ಗಿಡಗಳಂತೂ ಎಲ್ಲ ತುಂಬ ಹರಡ್ಕೊಬಿಟ್ಟಿದ್ದಾವೆ, ಜಾಸ್ತಿ ಅಗಲವಾಗಿ ಬಂದುಬಿಟ್ಟಿದ್ದಾವೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಹೂಗಳು ಕೂಡ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟೈತೆ. ಇಲ್ಲಿ ಒಂದು ತೊಂಡೆಕಾಯಿ ಗಿಡನ ಹಾಕ್ಕೊಂಡಿದ್ದೀನಿ ನಾನು.
ಅದು ಕೂಡ ನೀಟಾಗಿ ಹಬ್ಕೊಂಡು ಹೋಗ್ತದೆ. ನಾನು ಇದನ್ನು ವರ್ಷಕ್ಕೆ ಒಂದು ಸಲನಾದ್ರೂ ಈ ರೀತಿ ಹಬ್ಬಿಸ್ಕೊಳ್ತಾ ಇರ್ತೀನಿ ಗಿಡನ. ಅದು ಬೇರು ಒಂದು ಸಲ ಬಿಟ್ಟಿದೆ, ಕಟ್ ಮಾಡಿಬಿಡ್ತೀನಿ ನಾನು ಒಂದು ಸಮ್ಮರ್ ಬಂತು ಅಂದರೆ. ಇದು ಮಳೆಗಾಲಕ್ಕೆ ಅದೇ ಚಿಗುರೊಡೆದು ಮತ್ತು ಈ ರೀತಿ ಬರ್ತಾನೆ ಇರ್ತದೆ. ನೋಡಿ ತೊಂಡೆಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾರ್ವೆಸ್ಟ್ ಮಾಡ್ಕೋಬೇಕಾದ್ರೆ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ, ಎಷ್ಟೊಂದು ಸಿಕ್ಕಿದೆ ಇದು ಅಂತ ಹೇಳ್ಬಿಟ್ಟು. ತೊಂಡೆಕಾಯಿ ಡೈರೆ ಹೂವಂತೂ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ. ಗಿಡಗಳು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ನೋಡಿ ಸೇವಂತಿಗೆ ಸಸಿಗಳನ್ನ ನೀವು ನೋಡ್ತಾ ಇರ್ಬೋದು, ನೆಲದ ಮೇಲೆ ಹಾಕಿರೋವು. ಜಾಗನೇ ಇಲ್ಲ, ಮಣ್ಣೇ ಕಾಣೋದಿಲ್ಲ, ಆ ರೀತಿ ಹರಡ್ಕೊಬಿಟ್ಟಿದ್ದಾವೆ ಡೈರೆ ಗಿಡಗಳು. ಸೈಡಲ್ಲೆಲ್ಲ ಎಲ್ಲೂ ಸ್ವಲ್ಪನೂ ಗ್ಯಾಪ್ ಬಿಡ್ದಂಗೆ ನಾನು ಡೈರೆ ಗಿಡ ಆಗಿರ್ಬೋದು, ರೋಸ್ ಗಿಡ ಆಗಿರ್ಬೋದು, ಸೇವಂತಿಗೆ ಸಸಿಗಳು ಈ ರೀತಿ ಎಲ್ಲ ಹಾಕ್ಕೊಂಡಿದ್ದೀನಿ. ಮಳ್ಳೆ ಗಿಡ ನೋಡಿ, ಅದು ಕೂಡ ಎಷ್ಟು ಚೆನ್ನಾಗಿ ಹೂವು ಬಂದಿದೆ. ನೀವು ನೋಡ್ತಾ ಇರ್ಬೋದು, ಗಿಡದಲ್ಲಿ ತುಂಬಾ ಚೆನ್ನಾಗಿ ಬರ್ತಾಯಿದೆ ಹೂವಂತೂ. ಒಂದೊಂದು ಮೊಗ್ಗು ಕೂಡ ಕಾಕಡ ಮೊಗ್ಗು ಥರ ಇದೆ, ಕಟ್ಟೋಕ್ಕೂ ತುಂಬ ಸುಲಭ ಅನಿಸುತ್ತೆ ಸ್ನೇಹಿತರೆ. ಅಷ್ಟು ದೊಡ್ಡ ಸೈಜ್ ಹತ್ರ ಇದೆ ಈ ಒಂದು ಮಳ್ಳೆ ಹೂ ಮೊಗ್ಗು ನಮ್ಮ ಗಾರ್ಡನ್ನಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು ನಮಗೆ ಈ ಮಳ್ಳೆ ಮೊಗ್ಗು ಈ ರೀತಿ ದೊಡ್ಡ ಸೈಜಲ್ಲಿ ಬಂದಿರೋದು ನೋಡಿದ್ರಲ್ಲ ಸ್ನೇಹಿತರೆ. ಇದು ಒಂದು ಸೈಡ್ ಹಾಕ್ಕೊಂಡಿರುವಂತಹ ಗಿಡಗಳು, ಮತ್ತು ಈ ಕಡೆ ಸೈಡು ಸ್ವಲ್ಪ ಗಿಡಗಳಿದ್ದಾವೆ, ಅದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ಸ್ ನೋಡಿ, ಆವಾಗಲೇ ಒಂದು ಹಣ್ಣು ಬಂದು ಕಿತ್ಕೊಂಡಿದ್ನಲ್ಲ, ಇದೊಂದು ಶಂಖಪುಷ್ಪ ಹೂವು ಎಲ್ಲ ಹಾರ್ವೆಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಒಂದೆಲ್ಲ ಸೈಡಲ್ಲಿತ್ತೇನ. ಇದು ಡ್ರ್ಯಾಗನ್ ಫ್ರೂಟ್ಸ್ ನೋಡಿ, ಎಲ್ಲ ಹೂಗಳಾಗ್ತಾಯಿದೆ ಇವಾಗ. ನಾನು ಇದನ್ನು ಮೀಶೋಯಿಂದನೇ ತರಿಸ್ಕೊಂಡಿದ್ದು. ಅವು ಎಲ್ಲ ಈಗ ಹೂಗಳಾಗ್ತಾಯಿದ್ದಾವೆ ನೋಡಿ. ಒಂದೇ ಒಂದು ಟೊಮೊಟೊ ಗಿಡ ಅದೇ ಹುಟ್ಟಿರುವಂಥದ್ದು, ಎಷ್ಟೊಂದು ಕಾಯಿ ಹಣ್ಣಾಗಿದೆ. ಮೆಣಸೆ ಗಿಡನೂ ಕೂಡ ಅಷ್ಟೇನೆಯ, ಇದನ್ನು ನಾನು ಹಾಕಿಲ್ಲ, ಅದೇ ಬಂದಿರೋವಂಥದ್ದು. ಈ ರೋಸ್ ಗಿಡ ಅಂತೂ ಒಂದು ಸಲ ಬಿಡ್ತು ಅಂದರೆ ನೆಕ್ಸ್ಟ್ ಅದೆಲ್ಲ ಹೂವೆಲ್ಲ ಕಿತ್ಕೊಂಡ ತಕ್ಷಣ ಅದು ಇನ್ನೊಂದು 3 days 4 days ಆದಮೇಲೆ ತಿರುಗಿ ಮತ್ತೆ ಮೊಗ್ಗು ಸ್ಟಾರ್ಟಾಗಿ ಮತ್ತೆ ಹೂವು ಬರ್ತಾನೆ ಇರ್ತದೆ. ಈ ಗಿಡದಲ್ಲಂತೂ ಯಾವಾಗಲೂ ಹೂವು ಇದ್ದಾಗೆ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಶಂಖಪುಷ್ಪ ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಪರ್ಪಲ್ ಕಲರ್ ಸೇವಂತಿಗೆ ಅಂತೂ ಅದು ಸ್ಟಾರ್ಟಿಂಗ್ ಬೇಗನೆ ಬಂದುಬಿಡ್ತು. ನಾನು ಎಷ್ಟು ಗಿಡ ಹಾಕಿದ್ದೀನೋ ಅಷ್ಟು ಗಿಡದಲ್ಲೂ ಕೂಡ ಹೂವು ಸ್ಟಾರ್ಟಿಂಗೇ ಬಂದುಬಿಡ್ತು. ಬೇರೆ ಸೇವಂತಿಗೆ ಸಸಿಗಳು ಯಾವುದೂ ಬರಲಿಲ್ಲ. ಈ ಕಡೆ ಸೈಡೆಲ್ಲ ಫುಲ್ಲು ನಾನು ದಾಸವಾಳ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಇರೋದ್ರಿಂದ ಹೂವನ್ನ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಬಿಟ್ಟಿದೆ ಮೊದಲೇನೆಯ. ಅದರಿಂದ ಗಿಡದಲ್ಲಿ ಯಾವುದೂ ಹೂವು ಇಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಗಿಡದಲ್ಲೆಲ್ಲ ಬರೀ ಮೊಗ್ಗುಗಳು ಮಾತ್ರ ಇದೆ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ. ದಾಸವಾಳ ಗಿಡಗಳಂತೂ ನಾನು ಅರ್ಧ ನರ್ಸರಿಯಿಂದ ತಂದು ಹಾಕಿರುವಂತಹ ಗಿಡಗಳು ಇದ್ದಾವೆ. ನಾಟಿ ಗಿಡಗಳು ಕಟಿಂಗ್ಸ್ನ ಹಾಕಿ ಬೆಳೆಸ್ಕೊಂಡಿರುವಂತಹ ಗಿಡಗಳು ಕೂಡ ಒಂದು ಸೈಡಲ್ಲಿದ್ದಾವೆ. ಬನ್ನಿ ಈ ಕಡೆ ಸೈಡ್ ಒಳಗಡೆ ಹೋಗೋಣ. ಸೇವಂತಿಗೆ ಸಸಿಗಳು ಯಾವ ರೀತಿ ಬಂದಿದ್ದಾವೆ ಅಂತ ತೋರಿಸ್ತೀನಿ. ನೆಲದ ಮೇಲೆ ಹಾಕಿರುವಂಥವು. ಇಲ್ಲೂ ಕೂಡ ನಾನು ಮಧ್ಯದಲ್ಲೆಲ್ಲ ಒಂದೊಂದು ಡೈರೆ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸೇವಂತಿಗೆ ಸಸಿಗಳು ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಒಳಗಡೆ ಕಾಲು ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ಚೆನ್ನಾಗಿ ಅಗಲವಾಗಿ ಬಂದುಬಿಟ್ಟಿದ್ದಾವೆ. ಗಿಡ ಭಾರ ವೆಯ್ಟ್ ತಾಡಿನಾರ್ದು ಎಲ್ಲ ಮಲ್ಕೊಬಿಟ್ಟಿದ್ದಾವೆ. ಅದಕ್ಕೂ ಎಲ್ಲ ಕಡ್ಡಿಗಳನ್ನ ಕಟ್ಟಿದ್ದೀನಿ ನಾನು. ನೋಡ್ತಾ ಇರೋದು ಪಿಂಕ್ ಅಂತೂ ಬೇಗನೆ ಬಂದುಬಿಡ್ತು ಹೂವು. ನಾನು ಎಷ್ಟು ಗಿಡ ಹಾಕಿದ್ದೀನೋ ಅಷ್ಟರಲ್ಲೆಲ್ಲ ಫುಲ್ಲು ಹೂವು ಬಂದುಬಿಟ್ಟಿದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಎಲ್ಲ ಮೊಗ್ಗುಗಳಾಗಿ ಬೇಗನೆ ಹೂವು ಸ್ಟಾರ್ಟ್ ಆಗಿಬಿಡುತ್ತು. ಇದು ಬೇರೆ ಕಲರ್ಸ್ಗಳ್ದೆ ಸ್ವಲ್ಪ ಇನ್ನೂ ಲೇಟು ಬರೋದು. ಇಲ್ಲಿ ಒಂದು ಹೀರೆಕಾಯಿ ಗಿಡ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಅದು ಹೀರೆಕಾಯಿ ಈಗ ಸ್ಟಾರ್ಟ್ ಆಗ್ತಾಯಿದೆ. ನೀವು ನೋಡ್ತಾ ಇರೋದು ನಾನೆಲ್ಲ ಸುತ್ತ ಹಗ್ಗ ಕಟ್ಬಿಟ್ಟಿದ್ದೀನಿ ಒಂದೊಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ. ಅದರಿಂದ ಹಬ್ಬಿಸ್ಕೊಳ್ಳೋಣ ಅಂದ್ಬಿಟ್ಟು ಕೆಳಗಡೆ ಎಲ್ಲ ಫುಲ್ಲು ಡೈರೆ ಗಿಡ, ಸೇವಂತಿಗೆ ಸಸಿಗಳು, ಬದನೆ ಗಿಡ ಎಲ್ಲ ಇದೆ. ಅದರ ಮೇಲ್ಗಡೆ ಎಲ್ಲ ಹಬ್ಬುವಂತಹ ಬಳ್ಳಿ ತರಕಾರಿ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲ ಡೈರೆ ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ. ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಗಿಡಗಳಂತೂ. ನಮ್ಮ ಗಾರ್ಡನಲ್ಲಿ ಯಾವ ಗಿಡನೂ ಹಾಳಾಗಿಲ್ಲ. ನಾನು ಹಾಕಿರೋ ಎಷ್ಟು ಗಿಡಗಳು ಹಾಕಿದ್ದೀನೋ, ತರಕಾರಿ ಗಿಡ ಆಗಿರ್ಬೋದು, ಹಣ್ಣಿನ ಗಿಡ ಆಗಿರ್ಬೋದು, ಹೂವಿನ ಗಿಡ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲ ತುಂಬ ಚೆನ್ನಾಗಿ ಬಂದಿವೆ. ಹೂವು ಸ್ಟಾರ್ಟ್ ಆದಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಗಾರ್ಡನ್ನು ನೋಡಿ. ಇಲ್ಲೊಂದು ನಿಂಬೆ ಗಿಡ ಹಾಕ್ಕೊಂಡಿದ್ದೆ ನಾನು, ಅದು ಫುಲ್ಲು ಒಣಗೋಗ್ತಾಯಿದೆ. ಒಂದು ಸೈಡಲ್ಲಿ ಫುಲ್ಲು ಕಾಯಿ ಆಗ್ತಾಯಿದೆ ಸ್ನೇಹಿತರೆ. ಎಷ್ಟೊಂದು ಕಾಯಿ ಕಚ್ಚಿದೆ ಅಂತ ಒಂದೊಂದು ಗಿಡದಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಕಾಯಿ ಕಚ್ಚಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಸೈಡ್ ಹಂಗೆ ಒಣಗ್ತಾ ಗಿಡ ಒಂದು ಸೈಡಿಂದ ಒಣಗಿಕೊಳ್ತಾ ಬರ್ತಾಯಿದೆ, ಒಂದು ಸೈಡಲ್ಲಿ ಚಿಗುರುತ್ತದೆ. ನೋಡಿದ್ರಲ್ಲ ನೋಡಿ, ಎಷ್ಟು ಚೆನ್ನಾಗಿ ಗಿಡಗಳು. ಇಲ್ಲೆಲ್ಲ ಒಂದೊಂದು ಉಳ್ಳಿ ಗಿಡಗಳು ಕೂಡ ಹಾಕ್ಕೊಂಡಿದ್ದೀನಿ. ಸೇವಂತಿಗೆ ಗಿಡಗಳನ್ನ ನೀವು ನೋಡ್ತಾ ಇರ್ಬೋದು. ಒಂದು ಹೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಅದ್ರ ಕೆಳಗಡೆ ಎಲ್ಲ ಫುಲ್ಲು ಮೊಗ್ಗು. ಇದು ಸಣ್ಣ ಸಸಿಗಳೆಲ್ಲ ಐರು ಹೊಡ್ಕೊಂಡು ಬರ್ತಾಯಿದೆ.
ಇಲ್ಲೂ ಒಂದು ಸೌತೆಕಾಯಿ ಗಿಡನ ಹಾಕ್ಕೊಂಡಿದ್ದೀನಿ, ಶುಂಠಿ ಗಿಡಗಳು, ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಟೊಮೊಟೊ ಸಸಿನ ನಾನು ಕವರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂತ ತೋರಿಸಿದ್ನಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಫುಲ್ಲು ಆಲಿಗಿಡ್ಡೆ ಸಸಿ ಇವೆರಡಕ್ಕೆ. ಇದು ಕಟಿಂಗ್ಸ್ ಹಾಕಿದ್ನ ನಾನು ಲಾಸ್ಟ್ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಕಟಿಂಗ್ಸ್ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡಿ. ಅದನ್ನು ಇವಾಗ ತೋರಿಸ್ತೀನಿ ಯಾವ ರೀತಿ ಬೇಗ ಬೇರು ಬಿಟ್ಟಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದ್ದಾವೆ ಅಂತ. ಕಟಿಂಗ್ಸಿಂದ ಗಿಡಗಳನ್ನ ಮಾತ್ರ ನಾವು ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು, ಸೇವಂತಿಗೆ ಸಸಿಗಳನ್ನ ಸ್ನೇಹಿತರೆ. ಸುಮ್ಮನೆ ಕಟಿಂಗ್ ನಮಗೆ ಯಾವ ಕಲರ್ ಸೇವಂತಿಗೆ ಸಸಿ ಇಲ್ಲ ನೋಡಿ, ಅದ್ರ ಕಟಿಂಗ್ನ ನಾವು ಕಿತ್ಬಿಟ್ಟು ಈ ರೀತಿ ಟಬ್ಗೆ ಹಾಕ್ಕೊಂಡ್ರೆ ಸಾಕು, ಗಿಡ ತುಂಬಾ ಚೆನ್ನಾಗಿ ಬರ್ತವೆ ನೋಡಿ. ಇಲ್ಲಿ ಒಂದು ಪಪ್ಪಾಯ ಗಿಡ ಇದೆ, ಅದರಲ್ಲೂ ಕೂಡ ಹಣ್ಣುಗಳು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದಾವೆ ಅಂತ. ಅಲ್ಲಿ ದಾಸವಾಳ ಗಿಡಗಳು ಕೂಡ ಇದ್ದಾವೆ ಸೈಡಲ್ಲೇ. ಮಲ್ಲಿಗೆ ಗಿಡ ಹೂವು ಖಾಲಿಯಾಗಿದೆ. ಇವಾಗ ಅದನ್ನೆಲ್ಲ ಕಟ್ ಮಾಡಿಬಿಟ್ರೆ ಗಿಡ ಮುಂದಿನ ವರ್ಷದಷ್ಟರಲ್ಲಿ ತುಂಬ ಚೆನ್ನಾಗೇ ಬರ್ತದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ಗಾರ್ಡನ್ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.